ವಿದುರನ ಹಿತೋಕ್ತಿ. ನಿರ್ಮಲ ಹೃದಯನಾದ ವಿದುರನು ಧೃತರಾಷ್ಟ್ರನನ್ನು ಎಚ್ಚರಿಸಿದನು. ರಾಜ, ಪರಿಸ್ಥಿತಿ ಹದಗೆಡುತ್ತಿದೆ. ಜೇನಿನ ಆಸೆಯಿಂದ ಓರ್ವನು ವೃಕ್ಷವನ್ನು ಏರಿದನು. ಆದರೆ ಆ ಲೋಭಿಗೆ ಕೆಳಗಿರುವ ಪ್ರಪಾತದ ಅರಿವಿರಲಿಲ್ಲ. ಬಿದ್ದರೆ ಕೈಕಾಲು ಮುರಿದು ಸಾಯಬಹುದೆನ್ನುವುದನ್ನು ಮರೆತಿದ್ದನು. ಮಧುವಿನ ಆಸೆಯಿಂದ ಮರವನ್ನೇರಿದ ಅವನನ್ನು ದುಂಬಿಗಳು ಕಚ್ಚಲಾರಂಭಿಸಿದವು. ವೃಕ್ಷ ಹಿಡಿದಿದ್ದವನು ಕೈತಪ್ಪಿ ಕೆಳಬಿದ್ದು ಸಾವನ್ನಪ್ಪಬೇಕಾಯಿತು. ಅಂತೆಯೇ ನಿನ್ನ ಮಗನು ಪಾಂಡವರ ಐಶ್ವರ್ಯಕ್ಕೆ ಮನಸೋತು ನಿರ್ನಾಮವಾಗಲಿದ್ದಾನೆ. ಗಾಂಡೀವಿಯು ಕೌರವನನ್ನು ನಿಗ್ರಹಿಸುವ ಮೊದಲು ನೀನು ಪರಿತ್ಯಜಿಸು. ನರಿಯನ್ನು ಕೊಟ್ಟು ಸಿಂಹವನ್ನು ಪಡೆಯುವಂತೆ ಕೌರವನನ್ನು ಬಿಟ್ಟು ಧರ್ಮಜನನ್ನು ಸ್ವೀಕರಿಸು. ಒಂದು ಹಕ್ಕಿಯು ಪ್ರತಿದಿನವೂ ಒಂದೊಂದು ಬಂಗಾರದ ಮೊಟ್ಟೆಗಳನ್ನು ಕೊಡುತ್ತಿತ್ತು. ಅದರ ಹೊಟ್ಟೆಯಿಂದ ಎಲ್ಲಾ ಬಂಗಾರದ ಮೊಟ್ಟೆಗಳನ್ನು ಒಮ್ಮೆಯೇ ಕಸಿಯುವ ಭ್ರಾಂತಿಯಿಂದ ರಾಜನು ಪಕ್ಷಿಯ ಹೊಟ್ಟೆಯನ್ನು ಸೀಳಿ ನಿರಾಶನಾದ ಹಾಗಾಯಿತು ನಿನ್ನ ಸ್ಥಿತಿ. ಗಾಳಿಯ ಹೊಡೆತದಿಂದ ಎರಡು ಕೊಂಬೆಗಳು ಒಂದಕ್ಕೊಂದು ಉಜ್ಜಿಕೊಂಡು ಸೃಷ್ಟಿಯಾದ ಬೆಂಕಿ ತಗಲಿ ವೃಕ್ಷವೇ ದಗ್ಧವಾಗುವಂತೆ ಕಲಹಾಗ್ನಿಯಿಂದ ಉಭಯ ಕುಲಗಳು ಬೆಂದು ಹೋಗಬಹುದು. ದೂತದ ಪ್ರವಾಹದಿಂದ ನಿಮ್ಮ ಕುಲದ ಸಿರಿ ಕೊಚ್ಚಿ ಹೋಗುತ್ತದೆ. ವಂಶಸ್ಥರು ಮುಳುಗಿ ಹೋಗುತ್ತಾರೆ. ಹೋರಿಯು ಸೊಕ್ಕಿನಿಂದ ಕಲ್ಲಿಗೆ ಹಾಯಲು ಹೋಗಿ ತನ್ನ ಕೊಂಬನ್ನು ತಾನೇ ತುಂಡರಿಸಿಕೊಳ್ಳುವಂತೆ ನಿನ್ನ ಮಗನ ಸ್ಥಿತಿಯಾಗಬಹುದು. ಪುರೂರವ, ದುಷ್ಯಂತ, ಸಂವರ್ಣ, ಯಯಾತಿ ಮೊದಲಾದವರು ಬಾಳಿ ಬೆಳಗಿದ ಈ ಶ್ರೇಷ್ಠ ಕುರುವಂಶದಲ್ಲಿ ಈತನು ಜನಿಸಿ ಕುಲಕ್ಕೆ ಕೇಡಾಯಿತು ಎಂದನು. ವಿದುರನ ಮಾತುಗಳನ್ನು ಕೇಳಿ ದುರ್ಯೋಧನನು ಕ್ರುದ್ಧನಾದನು. ವಿದುರ, ನೀನು ನಮ್ಮ ಮನೆಯಲ್ಲಿ ಉಂಡು ತಿಂದರೂ ಪಾಂಡವರನ್ನು ಹೊಗಳುವುದು ನಿನ್ನ ಪರಿಪಾಠವಾಗಿದೆ. ಸದಾ ನಿನ್ನ ನಿಂದನೆಗಳು ನಮ್ಮ ಪರವಾಗಿಯೂ ಶ್ಲಾಘನೆಗಳು ಅವರ ಪರವಾಗಿಯೂ ಇರುತ್ತವೆ. ವಿಷಸರ್ಪವನ್ನು ತೊಡೆಯ ಮೇಲಿಟ್ಟು ಸಾಕಿದಂತೆ ನನ್ನ ತಂದೆಯು ನಿನ್ನನ್ನು ಪೋಷಿಸಿದ್ದಾರೆ. ಬೆಕ್ಕು ಯಜಮಾನನಿಂದ ಸಾಕಲ್ಪಟ್ಟರೂ ಆ ಮನೆಯಲ್ಲಿ ಹಾಲಿನ ಪಾತ್ರೆಯನ್ನು ಮುಚ್ಚಿಡುವುದಕ್ಕಾಗಿ ಸದಾ ಅವನನ್ನು ಶಪಿಸುತ್ತಿರುತ್ತದೆಯಂತೆ. ಅದರಂತೆ ನೀನು ನಮ್ಮ ಹಿತಚಿಂತಕನಂತೆ ತೋರಿದರೂ ಕೇಡನ್ನು ಬಯಸುತ್ತಿರುವೆ. ನಮ್ಮ ವಿಷಯದಲ್ಲಿ ಕಠಿಣವಾಗಿ ವರ್ತಿಸಬೇಡ. ಪಾಂಡವ ದ್ವೇಷ ನನ್ನ ಜೀವನದ ಮುಖ್ಯ ಗುರಿಯಾಗಿದೆ ಎಂದನು. ಆಗ ವಿದುರನು ನಿಟ್ಟುಸಿರು ಬಿಟ್ಟನು. ಲಭ್ಯತೆ ಖಲು ಪಾಪಿಯಾನ್ನರೋನು ಪ್ರಿಯವಾನಿಹ ಅಪ್ರಿಯಸ್ಕ ಹಿ ಪತ್ಯಸ್ಯ ವಕ್ತಾಶ್ರತ ದುರ್ಲಭ. ಅರಸನಿಗೆ ಪ್ರಿಯ ವಾಕ್ಯಗಳನ್ನು ಹೇಳಿ ಮನವೊಲಿಸುವ ಪಾಪಿಷ್ಠರು ಈ ಭೂಮಿಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಅಪ್ರಿಯವಾಗಿದ್ದರೂ ಪ್ರಭುವಿಗೆ ಹಿತಮಿತವಾದ ವಚನಗಳನ್ನು ಹೇಳುವವರು ವಿರಳ. ಒಂದು ವೇಳೆ ಸೂಚಿಸಿದರೆ ಆ ಸಲಹೆಗಳನ್ನು ಒಪ್ಪುವವರು ದುರ್ಲಭ. ಕೌರವ ಸರ್ಪವನ್ನು ತುಳಿದರೆ ಅದು ಕಚ್ಚಬಹುದೆನ್ನುವ ನೆನಪಿರಲಿ. ಮನುಷ್ಯನು ಆರೋಗ್ಯವಂತನಾಗಿ ಬಾಳಬೇಕಾದರೆ ಕಹಿಯನ್ನು ಕುಡಿಯಬೇಕು. ಅದು ಅನಪೇಕ್ಷವಾಗಿದ್ದರೂ ರೋಗ ನಿವಾರಣೆಗೆ ಮುಖ್ಯವಾಗಿರುತ್ತದೆ. ನನ್ನ ಮಾತುಗಳು ಕಣ್ಣಕಠೋರವಾಗಿರಬಹುದು. ಯಶೋವಂತನಾಗಿ ಬಾಳುವ ಸದುದ್ದೇಶದಿಂದ ಸೂಚಿಸಿದ್ದೇನೆ. ಇನ್ನು ದೈವೇಚ್ಛೆ ಇದ್ದಂತೆ ಆಗಲಿ. ವಿದುರನು ಬಿತ್ತಿದ ಸುವಿಚಾರದ ಬೀಜವು ಕೌರವನ ಆ ಬರಡು ಹೃದಯದಲ್ಲಿ ಮೊಳಕೆಯೊಡೆಯಲಿಲ್ಲ. ಪಗಡೆಯಾಟ ಮುಂದುವರಿಯಿತು. ಧರ್ಮನಂದನನು ಪರಾಜಿತನಾದನೇ ಹೊರತು ಜಯವು ಲಭಿಸಲಿಲ್ಲ. ಅಪರಿಮಿತವಾದ ಐಶ್ವರ್ಯ ನಷ್ಟವಾಯಿತು. ಧರ್ಮನಂದನನು ಸೌಬಲ, ಇಲ್ಲಿ ನೋಡು, ಲಕ್ಷೋಪಲಕ್ಷ ಆಯುತ, ಪ್ರಯುತ, ಶಂಕು, ಪದ್ಮ, ಅರ್ಬುದ, ಖರ್ವ, ಶಂಖ, ನಿಖರ್ವ, ಮಹಾಪದ್ಮ, ಮಧ್ಯಾಪರಾರ್ಧ ಈ ದ್ರವ್ಯಗಳನ್ನು ಒತ್ತೆಯಾಗಿಟ್ಟಿದ್ದೇನೆ. ಆಟ ಮುಂದುವರಿಯಲಿ ಎಂದನು. ಕ್ಷಣಕಾಲದಲ್ಲಿ ಎಲ್ಲವೂ ಧರ್ಮಜನಿಂದ ವಂಚಿತವಾಯಿತು. ರಾಜ್ಯದ ಪೂರ್ವ ದಿಕ್ಕಿನ ದಂಡೆಯವರೆಗೆ ಇರುವ ಸಕಲ ಪ್ರಾಣಿಗಳು, ಹಸುಗಳು, ಕುದುರೆಗಳು, ಎತ್ತು, ಕುರಿಗಳು, ಆಡುಗಳನ್ನು ಒತ್ತೆಯಾಗಿಟ್ಟು ಕಳೆದುಕೊಂಡನು. ಅವಯವದಂತೆ ಇದ್ದ ಸಾಮಂತ ರಾಜರನ್ನು ಒತ್ತೆಯಾಗಿಟ್ಟು ಅವರ ಮೇಲಿನ ಸ್ವಾಮ್ಯವನ್ನು ಕಳೆದುಕೊಂಡನು. ಬ್ರಾಹ್ಮಣ ವರ್ಗವೊಂದನ್ನು ಬಿಟ್ಟು ಆತನ ರಾಜಧಾನಿ, ಪ್ರಾಂತ್ಯ ದೇಶ ಉಳಿದಿರುವ ಪ್ರಜಾಜನರನ್ನು ಜೂಜಿಗೊಂಡಿದನು. ವಿಪ್ರರ ಭೂಮಿಯನ್ನು ಬಿಟ್ಟು ಸಕಲವನ್ನೂ ಪಣವಾಗಿಟ್ಟನು. ಪಾಂಡುಪುತ್ರನ ವಿಧಿ ಲಿಖಿತ ಬೇರೆಯೇ ಇತ್ತು. ಆ ದನಕನ ಕೋಶ ಅವನಿಗಿಲ್ಲವಾಯಿತು. ಶಕುನಿಯು ಜಿತಂ ಜಿತಂ ಎಂದು ಕುಣಿದಾಡಿದನು. ಕುರಿಯು ತನ್ನ ವಧೆಗಾಗಿ ನಿರ್ಮಿಸಿ ಶೃಂಗರಿಸಲ್ಪಟ್ಟ ಮಂಟಪದ ಮೇಲಿರುವ ಮಾವಿನ ಎಲೆಯನ್ನು ಏನನ್ನೂ ಅರಿಯದೆ ತಿನ್ನುತ್ತಿರುವಂತೆ ಧರ್ಮಜನು ಮೋಸವನ್ನು ಎಣಿಸದೆ ಒಂದೊಂದಾಗಿ ಸರ್ವವನ್ನು ಕಳೆದುಕೊಂಡನು. ಅವನಲ್ಲಿ ಪಣವಾಗಿಡಲು ಏನೂ ಉಳಿದಿರಲಿಲ್ಲ. ಪಾಂಡುಸುತನು ಖಿನ್ನನಾಗಿ ರಾಜಲಕ್ಷ್ಮಿಯ ಬೆನ್ನನ್ನು ವೀಕ್ಷಿಸಬೇಕಾಯಿತು. ಮುಖ ಬಿಳುಪೇರಿತು. ಇನ್ನೂ ಪಂಥವಿದೆಯೇ ಎಂದು ವಿರೋಧಿಗಳು ಮೂದಲಿಸಿದರು. ಸೌಬಲನ ವ್ಯಂಗ್ಯದ ನುಡಿಗಳನ್ನು ತಡೆದುಕೊಳ್ಳಲಾಗಲಿಲ್ಲ.